ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ದಿಢೀರನೆ ಮಾಡೋ ಅಕ್ಕಿ ಇಡ್ಲಿ ರೆಸಿಪಿ, ಇನ್ಸ್ಟೆಂಟ್ ರೈಸ್ ಇಡ್ಲಿ ರೆಸಿಪಿ. ಮಾಡೋದು ತುಂಬಾನೇ ಸುಲಭ, ಕಡಿಮೆ ಪದಾರ್ಥಗಳು. ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ಪದೇ ಪದೇ ಟ್ರೈ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ ಇದು. ಅವಲಕ್ಕಿ 3/4 ಗ್ಲಾಸಷ್ಟು. ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸು ಅಥವಾ ಒಂದೇ ಕಪ್ನ ಉಪಯೋಗ ಮಾಡಿದ್ರೆ ಸರಿಯಾಗಿ ಬರುತ್ತೆ ರೆಸಿಪಿ. ಅವಲಕ್ಕಿನ 1 ರಿಂದ 2 ಸಲ ಚೆನ್ನಾಗಿ ತೊಳಿಬೇಕು. ಅವಲಕ್ಕಿನ ತೊಳೆದ್ಮೇಲೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದುಬಿಡಬೇಕು. 3/4 ಗ್ಲಾಸಷ್ಟು ಮೊಸರು, 3/4 ಗ್ಲಾಸಷ್ಟು ಅವಲಕ್ಕಿನ ಉಪಯೋಗ ಮಾಡಿದ್ದೆ. ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಸುಮಾರು ಒಂದು 10 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು. ಅವಲಕ್ಕಿ ಮೆತ್ತಗಾಗಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. 10 ನಿಮಿಷ ಆದಮೇಲೆ ಅವಲಕ್ಕಿ ಮೆತ್ತಗಾಗಿದೆ. ಇದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದು ಮೊದಲೇ ಅಂದರೆ ಸುಮಾರು ಒಂದು ಅರ್ಧ ಗಂಟೆಗೆ ಮುಂಚೆ ನೆನೆಸಿಟ್ಕೊಂಡಿರೋ ಅಕ್ಕಿ. ದೋಸೆ ಅಕ್ಕಿ, ದಪ್ಪ ಅಕ್ಕಿ, ರೇಷನ್ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ. ಇದು ಕುಸುಬ್ಲಕ್ಕಿ ಅಲ್ಲ, ಬಾಯ್ಲ್ಡ್ ರೈಸ್ ಅಲ್ಲ, ಇದು ರಾ ರೈಸ್, ಹಸಿ ಅಕ್ಕಿ. ಇದು ಬಾಯ್ಲ್ಡ್ ರೈಸ್ನ ಅಥವಾ ಕುಸುಬ್ಲಕ್ಕಿನ ಉಪಯೋಗ ಮಾಡಿದ್ರೆ ಅದು ನೆನೆಯಲಿಕ್ಕೆ ಒಂದು 8 ರಿಂದ 10 ಗಂಟೆಗಳ ಕಾಲ ಬೇಕಾಗುತ್ತೆ. ರಾ ರೈಸ್ ಉಪಯೋಗ ಮಾಡಿ, ಹಸಿ ಅಕ್ಕಿ ಉಪಯೋಗ ಮಾಡಿ. ರೇಷನ್ ಅಕ್ಕಿ ಆದ್ರೂ ಪರವಾಗಿಲ್ಲ, ಸ್ಟೀಮ್ ರೈಸ್ ಕೂಡ ಬೇಡ. ರುಬ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಮೊಸರಲ್ಲಿ ನೆನೆಸಿಟ್ಟಿದ್ನಲ್ಲ ಅದು. ಇದು ಅಕ್ಕಿನ ರುಬ್ಕೊಳ್ಳೋಕೆ ಮುಂಚೆ ಎಷ್ಟು ನೀರು ಹಾಕಿ ನೆನೆ ಹಾಕಿದ್ವಲ್ಲ, ಆ ನೀರನ್ನೆಲ್ಲ ಸಂಪೂರ್ಣವಾಗಿ ತೆಗೆದುಬಿಡಬೇಕು. ಏನಾದರೂ ಸ್ವಲ್ಪ ನೀರು ಕೂಡ ಜಾಸ್ತಿ ಹಾಕ್ಕೊಂಬಿಟ್ರೆ ಕನ್ಸಿಸ್ಟೆನ್ಸಿ ಕೆಟ್ಟೋಗುತ್ತೆ, ರೆಸಿಪಿ ಚೆನ್ನಾಗಿ ಬರಲ್ಲ. ಅವಲಕ್ಕಿ ಮೊಸರಲ್ಲಿ ನೆಂದಾಗ ಸಾಕಷ್ಟು ತೇವಾಂಶ ಹೀರಿರುತ್ತೆ, ಅಷ್ಟೇ ಸಾಕಾಗುತ್ತೆ. ಅಕ್ಕಿ ಕೂಡ ನೆಂದಿರುತ್ತೆ, ಅದು ಕೂಡ ನೀರನ್ನೆಲ್ಲ ಚೆನ್ನಾಗಿ ಹೀರಿರುತ್ತೆ, ಅಷ್ಟೇ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಇಡ್ಲಿ ಹಿಟ್ಟದಲ್ಲಿ ರುಬ್ಕೊಂಡಿದ್ದೀನಿ ನೋಡಿ, ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಇದು ಈನೋ ಪೌಡರು, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಒಂದು ಸ್ಯಾಶೆ ಬರುತ್ತಲ್ಲ, ಅದನ್ನು ಫುಲ್ ಹಾಕ್ಕೋಬೇಕಾಗತ್ತೆ. ಈನೋ ಪೌಡರ್ ಮನೇಲಿಲ್ಲ ಅಂದರೆ ಅಡುಗೆ ಸೋಡಾನ ಉಪಯೋಗ ಮಾಡಿ. ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ. ಹಾಕ್ಕೊಳ್ಳಿಲ್ಲ ಅಂದರೆ ಇಡ್ಲಿ ಚೆನ್ನಾಗಿ ಬರಲ್ಲ, ಮೃದುವಾಗಿ ಬರೋದೇ ಇಲ್ಲ. ಅದರ ಮೇಲೆ ಈನೋ ಪೌಡರ್ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ರೆಡಿಯಾಗಿದೆ. ಇದು ಫೈನಲ್ ಕನ್ಸಿಸ್ಟೆನ್ಸಿ. ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಸವರಿಟ್ಟಿದ್ದೆ. ಸ್ಟೀಮ್ ಮಾಡ್ಕೋಬೇಕು 10 ನಿಮಿಷ ಹೈ ಫ್ಲೇಮ್ನಲ್ಲಿ. ಈಗ ಮೃದುವಾಗಿರೋ ಇಡ್ಲಿ ರೆಡಿಯಾಗಿದೆ. ಸ್ಟೀಮ್ ಆದಮೇಲೆ ಅಂದರೆ ಸ್ಟೀಮ್ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ 1-2 ರಿಂದ 3 ನಿಮಿಷ ಹಾಗೆ ಬಿಡಿ. ಇಡ್ಲಿ ಎಲ್ಲ ಕರೆಕ್ಟಾಗಿ ಸೆಟ್ ಆಗುತ್ತೆ. ಮುರಿದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಟ್ರೈ ಮಾಡಿ ನೋಡಿ ಒಂದ್ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.